ನಮಸ್ಕಾರ ರೀ. ಆಪರೇಷನ್ ಸಿಂಧೂರ್ ಕೋಚಿಂಗ್ ಸೆಂಟರ್ಗೆ ಸ್ವಾಗತ. ಇವತ್ತೊಂದು ಹೊಸ ಕರೆಂಟ್ ಅಫೇರ್ಸ್ ತಗೊಂಡ್ಬಂದ್ರಿ, ಸ್ಪೋರ್ಟ್ಸ್ ರಿಲೇಟೆಡ್ ಕರೆಂಟ್ ಅಫೇರ್ಸ್. ಅದೇನಪ್ಪಾ ಅಂತಂದ್ರ ನಮ್ಮ ಭಾರತೀಯರು ಸ್ಕ್ವಾಶ್ ಅಂತ ಒಂದು ಗೇಮ್ ಬರ್ತೈತ್ರಿ. ಸ್ಕ್ವಾಶ್ ಅಂತ ಒಂದು ಗೇಮ್ ಬರ್ತೈತ್ರಿ. ಆಟದಾಗ ವಿಶ್ವಕಪ್ ಅನ್ನ ಗೆದ್ದಾರ್ರಿ. ಸ್ಕ್ವಾಶ್ ವಿಶ್ವಕಪ್ ನೋಡ್ರಿ. ಇದೇ ಇವತ್ತಿನ ಕರೆಂಟ್ ಅಫೇರ್ಸ್. 2025 ಸ್ಕ್ವಾಶ್ ರೀ, ಸ್ಕ್ವಾಶ್ ವಿಶ್ವಕಪ್. ಸ್ಕ್ವಾಶ್ ವಿಶ್ವಕಪ್ ಅನ್ನ ನಮ್ಮ ಭಾರತದವ್ರು ಗೆದ್ದಾರ್ರಿ. ಇದ್ರ ರಿಲೇಟೆಡ್ ಏನ್ ಜಿಕೆ ಓದ್ಬೇಕು ಏನಪ್ಪಾ ಅನ್ನೋದು ಇಂಪಾರ್ಟೆಂಟ್ ಆಗತ್ರಿ. ನೋಡ್ರಿ, ಈ ಸ್ಕ್ವಾಶ್ ವಿಶ್ವಕಪ್ದಾಗಿ ಎಲ್ಲಿ ನಡೆದತ್ತು, ಈ ಈ ವಿಶ್ವಕಪ್ ಎಲ್ಲಿ ನಡೆದತ್ತು ಅನ್ನೋದು ಇಂಪಾರ್ಟೆಂಟ್ ರೀ. ಎಲ್ಲಿ ನಡೆದತ್ತು, ಯಾರು ಆಯೋಜನೆ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್. ಯಾರು ಆಯೋಜನೆ ಮಾಡಿದ್ರಪ್ಪ ಅಂದ್ರೆ ನಮ್ಮ ಭಾರತದವ್ರಿ. ಭಾರತದಾಗ ನಡೆದತ್ರಿ. ಅದ ನಮ್ಮ ದೇಶದಾಗ ಆಯೋಜನೆ ಆಗೈತ್ರಿ. ಓಕೆ, ಫೈನಲ್ ಮ್ಯಾಚ್ ರೀ. ಫೈನಲ್ ಮ್ಯಾಚ್ ಇಂಪಾರ್ಟೆಂಟ್ ರೀ. ಫೈನಲ್ ಮ್ಯಾಚ್ ಓಕೆ, ವಿನ್ನರ್ಸ್ ಆಗ್ಯಾರ ನಮ್ಮ ಇಂಡಿಯಾದವ್ರು ಆಗ್ಯಾರ, ಕರೆಕ್ಟ್ ರೀ. ಫೈನಲ್ ಮ್ಯಾಚ್ ಯಾರ ಜೊತೆ ಇತ್ತು? ಇಂಡಿಯಾ ವರ್ಸಸ್ ಹಾಂಗ್ಕಾಂಗ್. ಇಂಡಿಯಾ ವರ್ಸಸ್ ಹಾಂಗ್ಕಾಂಗ್, ಭಾರತ ವರ್ಸಸ್ ಹಾಂಗ್ಕಾಂಗ್ ಫೈನಲ್ ಮ್ಯಾಚ್ ಇರೋದ್ರಿ. ಎಕ್ಸಾಮ್ ದಾಗ ಯಾವ ರೀತಿ ಕೇಳ್ತಾರ ನೋಡ್ರಿ. 2025 ಸ್ಕ್ವಾಶ್ ವಿಶ್ವಕಪ್ ಅನ್ನು ಜಯಿಸಿದ ದೇಶ ಯಾವುದು? ಭಾರತ. 2025 ಸ್ಕ್ವಾಶ್ ವಿಶ್ವಕಪ್ ರನ್ನರ್ ಅಪ್ ತಂಡ ಯಾವುದು? ರನ್ನರ್ ಅಪ್ ತಂಡ ಯಾವ್ದ್ರಿ? ಹಾಂಗ್ಕಾಂಗ್. ನೆಕ್ಸ್ಟ್, ಇದ್ರ ರಿಲೇಟೆಡ್ ಮತ್ತೆ ಜಿಕೆ ಬರ್ಬೋದಪ್ಪ ಅಂತಂದ್ರೆ, ಈ ಸ್ಕ್ವಾಶ್ ಗೇಮ್ ರೀ ಅಷ್ಟು ಇಂಡಿಯಾದಾಗ ಅಷ್ಟು ಪಾಪ್ಯುಲರ್ ಇಲ್ಲ. ಸೊ ಅದಕ್ಕೆ ಇವ್ರು ಎಕ್ಸಾಮ್ ಕ್ವಶನ್ ಪ್ರತಿಯವ್ರು ಇಂಥದ್ರ ಮೇಲೆ ಫೋಕಸ್ ಮಾಡ್ತಾರೆ. ನಾರ್ಮಲ್ ಆಗಿ ಕ್ರಿಕೆಟ್, ಕಬಡ್ಡಿ ಎಲ್ಲರಿಗೂ ಗೊತ್ತಿರುತ್ತೆ. ಈ ಗೇಮ್ ಅದು ಇಂಪಾರ್ಟೆಂಟ್ ರೀ. ಇಂಥ ಕ್ವಶನ್ ಆಗ್ತಾ ಇರೋ ನೋಡ್ರಿ. ಯಾವ ರೀತಿಪ್ಪ ಅಂತಂದ್ರ, ಈ ಸ್ಕ್ವಾಶ್ ಗೇಮ್ ಆಟ ಆಡೋದು ಹೆಸರು ಕೊಡ್ತಾರ್ರಿ. ಅವ್ರ ಹೆಸರು ಕೊಟ್ಟು ಇವ್ರು ಯಾವ ಆಟದ ಆಟಗಾರರು, ಯಾವ ಸ್ಪೋರ್ಟ್ಸ್ ಆಡ್ತಾರು. ಸೊ ನೋಡ್ರಿ, ಈ ಸ್ಕ್ವಾಶ್ ಗೇಮ್ ಆಡೋರು ಈ ಸದ್ಯಕ್ಕೆ ಈ ವಿಶ್ವಕಪ್ ಆಡಿದವ್ರು ಇವ್ರಿ. ನೋಡ್ರಿ, ಕೊನೆಯದವ್ರು ಜೋಶ್ನಾ ಚಿನ್ನಪ್ಪ. ಇವರು ಯಾವ ಆಟಗಾರ್ರಿ? ಸ್ಕ್ವಾಶ್ ಆಟಗಾರರು. ಇನ್ನೊಬ್ರಿ ಸಂತಲ್ ಕುಮಾರ್ ರೀ. ನೆಕ್ಸ್ಟ್ ಇನ್ನೊಬ್ರು ನೋಡ್ರಿ, ಅಭಯ್ ಸಿಂಗ್. ಇನ್ನೊಬ್ರಿ ಅಭಯ್ ಸಿಂಗ್ ರೀ. ಇನ್ನೊಬ್ರು ನೋಡ್ರಿ, ಅನಾಹತ್ ಸಿಂಗ್. ಇವ್ 4 ಜನ ರೀ. ಈ 4 ಜನ 2020 ಸ್ಕ್ವಾಶ್ ವಿಶ್ವಕಪ್ದಾಗ ಆಟ ಆಡಿದವ್ರಿ. ಇವು ಹೆಸರು ಬಾಳ ಇಂಪಾರ್ಟೆಂಟ್ ರೀ. ನಿಮ್ದೊಂದು ನೋಟ್ಸ್ ಒಳಗ ಬರ್ಕೊಂಡ್ ಇಟ್ಕೋರಿ. ಕರೆಂಟ್ ಅಫೇರ್ಸ್ ಬಾಳ ಇಂಪಾರ್ಟೆಂಟ್. 2025 ಸ್ಕ್ವಾಶ್ ವಿಶ್ವಕಪ್ದಾಗ ಇವ್ರು 4 ಜನ ಆಡ್ಯಾರಿ. 100% ಕ್ವಶನ್ ಬರ್ತೈತ್ರಿ. ಇವ್ರ ಹೆಸರು ಬರ್ತಾವು. ಇವ್ರು ಯಾವ ಆಟಗಾರರು ಬರ್ತೈತಿ. ಅಥವಾ 2025 ಸ್ಕ್ವಾಶ್ ವಿಶ್ವಕಪ್ ಅನ್ನು ಭಾರತ ಜಯಿಸಿತ್ತು. ಈ ತಂಡದಲ್ಲಿ ಆಡಿದ ಆಟಗಾರರು ಯಾರು? ಪಕ್ಕ ಹೆಸರು ಬರ್ತೈತ್ರಿ. ಅಥವಾ ಕೆಳಗಿನವರಲ್ಲಿ ಯಾರು ಆಡಿಲ್ಲ ಅಂತ ಕೊಟ್ಟು 3 ಜನರ ಹೆಸರು ಕೊಟ್ಟು ಒಬ್ಬರ ಹೆಸರು ಬೇರೆದವ್ರು ಕೊಡ್ತಾರೆ. ಸೊ ನೋಟ್ ಮಾಡಿ ಇಟ್ಕೋರಿ, ಬರ್ಕೋರಿ, ಭಾಳ ಇಂಪಾರ್ಟೆಂಟ್ ಐತಿ. ಓಕೆ, ಈ ಸ್ಕ್ವಾಶ್ ಗೇಮ್ ಅಂತಿಲ್ರಿ, ಇದು ಯಾವ ತರ ಇರ್ತೈತಿ ಅನ್ನೋದು ಬಹಳ ಜನ ಗೊತ್ತಿಲ್ಲ. ಈ ವಿಡಿಯೋ ಎಂಡಿಗೆ ಆ ಗೇಮ್ ಬಗ್ಗೆ ಹಾಕ್ತೇನ್ರಿ, ಒಂದು ವಿಡಿಯೋ ಹಾಕ್ತಾನೋ, ಆ ಗೇಮ್ ನೋಡ್ರಿ. ಬಹಳ ಇಂಪಾರ್ಟೆಂಟ್. ಇವತ್ತಿನ ಕರೆಂಟ್ ಅಫೇರ್ಸ್ ಇದೆ ಇದು ನೋಡ್ರಿ. ಈ ರೀತಿ ಕರೆಂಟ್ ಅಫೇರ್ಸ್ ಅನ್ನ ಓದ್ಬೇಕು. ಹೆಂಗ್ರಿ, ಯಾರು ಗೆದ್ರು ಅನ್ನೋದು ಅಷ್ಟ ಅಲ್ಲ, ಯಾರು ಗೆದ್ರು, ಫೈನಲ್ ಯಾರು ಬಂದಿದ್ರು, ಯಾವ ದೇಶ ಬಂದಿತ್ತು, ಹಾಂಗ್ಕಾಂಗ್ ಬಂದಿತ್ತು, ಈ ಆಟದ ಆಟಗಾರರು ಯಾರು? ಜೋಶ್ನಾ ಚಿನ್ನಪ್ಪ, ಸಂತಲ್ ಕುಮಾರ, ಅಭಯ್ ಸಿಂಗ್, ಅನಾಹತ್ ಸಿಂಗ್. ಇವ್ರು 4 ಜನ ಈ ಆಟದ ಆಟಗಾರರು. ಈ ರೀತಿ ಕರೆಂಟ್ ಅಫೇರ್ಸ್ ನ ಓದ್ಬೇಕು. ಒಂದೇನೋ ಮ್ಯಾಟರ್ ಬಂದ್ರೆ ಅದ್ರ ಬಗ್ಗೆ ಇನ್ನೂ ಅದ್ರ ಮುಂದೆ ಹಿಂದ ನೋಡ್ಬೇಕ್ರಿ. ಓಕೆ, ಇದೇ ರೀತಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಜಿಕೆ, ಕರೆಂಟ್ ಅಫೇರ್ಸ್, ಮ್ಯಾಥಮೆಟಿಕ್ಸ್ ಕ್ಲಾಸ್ ಡೈಲಿ ಬರ್ತಾ ಇರ್ತಾವ್ರಿ. ಓಕೆ, ನಮ್ಮ ಯೂಟ್ಯೂಬ್ ಚಾನಲ್ ದಾಗ ಡೈಲಿ ಬಿಟ್ಟಿರ್ತೀವಿ. ಸೊ ಎಲ್ಲರೂ ಏನ್ ಮಾಡ್ರಿ,
ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಡೈಲಿ ನಿಮ್ಗೆ ನೋಟಿಫಿಕೇಶನ್ ಬರೋದ್ರಿ ಏನ್ ಕ್ಲಾಸ್ ಮಾಡಿವಿ ಅಂತ ನಮಗೆ. ಅದಕ್ಕ ಸಬ್ಸ್ಕ್ರೈಬ್ ಮಾಡಿದಂದ್ರ ಎಲ್ಲ ಯಾವುದೇ ಒಂದು ಕ್ಲಾಸ್ ಮಾಡಿ ನೋಟಿಫಿಕೇಶನ್ ಫಸ್ಟ್ ನೀವು ಬರ್ತೈತ್ರಿ. ಸೊ ಇದೇ ರೀತಿ ಸ್ಟಡಿ ಈ ತರ ಕರೆಂಟ್ ಅಫೇರ್ಸ್ ಸ್ಟಡಿ ಮಾಡ್ರಿ ಡೈಲಿ. ಓಕೆ, ಥ್ಯಾಂಕ್ ಯು.